ಸೂತ ಶೌನಿಕಾದಿಗಳು, ಸೂತ ಪುರಾಣಿಕರು ಶೌನಿಕಾದಿ ಋಷಿಗಳನ್ನ ಹೇಳ್ಕೊಂತ ಬರತಕ್ಕಂಥವರಾಗ್ತಾರ. ನಿನ್ನೆಯ ದಿನ ರಸಿಲೋಮ ರುದಾಗ್ರಹ ಮಡಿದ ತಕ್ಷಣನ ಮತ್ತೊಬ್ಬ ಮಹಾನ್ ದೈತ್ಯ ದೇವಿಯನ್ನ ನೋಡ್ಕೊಂತ ಕೆಂಗಣ್ಣನ್ನ ಕಣ್ಣನಲ್ಲಿ ಕಿಡಿಗಳನ್ನ ಕಾರ್ಕೊಂತ ಬರ್ತಾನೆ. ಅಲ್ಲಿ ಅವ ವಿಚಾರ ಮಾಡ್ತಾನೆ. ಚಿಕ್ಷುರ ಅನ್ನತಕ್ಕಂಥ ಒಬ್ಬ ಮಹಾನ್ ದೈತ್ಯ ಅಲ್ಲ, ಈ ಹೆಣ್ಣು ಮಗಳು ನಮ್ಮ ಸೇನಾಧಿಪತಿಗಳನ್ನ ಕೊಂದು ಬಿಟ್ಲಲ್ಲ, ರಸಿಲೋಮ ಅನ್ನತಕ್ಕಂತಹ ದೈತ್ಯನನ್ನ ತುಂಡರಿಸಿ ಬಿಟ್ಲಲ್ಲ, ರುದಾಗ್ರ ಅನ್ನತಕ್ಕಂತಹ ಮಹಾದೈತ್ಯನನ್ನ ಕತ್ತರಿಸಿ ಹಾಕಿಬಿಟ್ಲಲ್ಲ. ಈಕೆಯನ್ನ ಹಾಗೇ ಬಿಡಬಾರದು. ಈಕೆಯನ್ನ ಹೆಡಮುರಿಗೆಯನ್ನ ಕಟ್ಟಿ ನಮ್ಮ ಮಹಿಷಾಸುರನಿಗೆ ಒಯ್ದು ಅರ್ಪಣೆಯನ್ನ ಮಾಡಬೇಕು. ಈಕೆ ಬಹಳ ಬಲಾಢ್ಯ ಇದ್ದಂಗೆ ಕಾಣಿಸ್ತಾಳ, ಬಹಳ ಹಠವಾದಿ ಇದ್ದಂಗೆ ಕಾಣಿಸ್ತಾಳ. ಈಕೆಯನ್ನ ಸುಮ್ಮನೆ ಬಿಡಬಾರದು. ಈಕೆಯ ಶರೀರವನ್ನ ಹೊತ್ತು ಕಾಗೆ ನಾಯಿಗೆ ಹಂಚಬೇಕು ಅಂತ ರೋಷಾವೇಶನಾಗಿ ಬರ್ತಕ್ಕಂಥವನಾಗ್ತಾನ ಚಿಕ್ಷುರ. ಸುರಿದ ಕಾರ್ಮುಗಿಲ ವರುಷದ ಹಾಗೆ ಬಿರಿಸರಲು ದಶ ದಿಶೆಗಳನ್ನ ತುಂಬಿದ ಹಾಗೆ ಇಡೀ ದಶ ದಿಕ್ಕನ್ನಾವರಿಸಿ ಬಾಣಗಳ ಸುರಿಮಳೆಯನ್ನ ಹೊಡಿತಾನ. ಆವಾಗ ಕಾರ್ಗತ್ತಲೆಯನ್ನ ಮುಸುಕಿ ಬರ್ತಕ್ಕಂಥದ್ದಾಗುತ್ತದೆ. 8 ದಿಕ್ಕನ್ನ ಕತ್ತಲೆಯಿಂದ ಆವರಿಸ್ತಕ್ಕಂಥದ್ದಾಗುತ್ತದೆ. ಗಾಢಾಂಧಕಾರದಲ್ಲಿ ಮುಸುಕಿರತಕ್ಕಂತಹ ಈ ಪ್ರಪಂಚದೊಳಗ ಮಹಾತಾಯಿ ತರತಕ್ಕಂತಹ ಕುಂಕುಮದಿಂದ ಸೂರ್ಯನನ್ನ ಬೆಳಗತಕ್ಕಂಥವಳಾಗ್ತಾಳ. ಸೂರ್ಯನ ಉಪಾದಿಯಲ್ಲಿ ಬೆಳಕನ್ನ ಹರಿಸ್ತಕ್ಕಂಥವಳಾಗ್ತಾಳ. ಆವಾಗ ಕತ್ತಲೆಯಿಂದ ಬೆಳಕಿನಡೆಗೆ ಆ ಮಹಾತಾಯಿಯ ಕಣ್ಣುಗಳು ತೇಜೋಪುಂಜವಾಗಿ ಫಳ 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 ಹೊಳಿತಕ್ಕಂಥದ್ದಾಗುತ್ತದೆ. ಆವಾಗ ನಗುತ್ತ ಕಡಿದು ಬಿಡ್ತಾಳೆ. ಆ ಚಿಕ್ಷುರ ಇರತಕ್ಕಂತಹ ಬಿಟ್ಟಿರತಕ್ಕಂತಹ ಬಾಣಗಳನ್ನ ತನ್ನ 18 ಕೈಗಳಿಂದ ಹಿಡಿದು ತುಕ್ಕಡಿಯನ್ನ ಮಾಡತಕ್ಕಂಥವಳಾಗ್ತಾಳೆ. ಅವಾಗ ರಕ್ತವನ್ನ ಸಿಂಧು ತೆಗೆಸಿದಳು. ರಕ್ತವನ್ನ ತೆಗೆದುಕೊಂಡು ತನ್ನ ಹಣೆಗೆ ಲೇಪನವನ್ನ ಮಾಡಿಕೊಂಡು ಬಿಟ್ಳು. ಎತ್ತಿದಳು ಸಾರಥಿಯನ್ನ ಹಿಂದಕ್ಕೆ ಇಕ್ಕಲಾರದ ಹಾಗೆ. ಬರ್ಚಿ ಈಟಿ ಅಂತ ಕರೀತಾರ್ರಿ, ಅವು ಆಯುಧಗಳಿವು. ಅವು ಚೂಪಾದ ಮೊನೆಯ ಆಕಾರದಿಂದಿರ್ತಾವ. ಅದರಿಂದ ಆ ದೈತ್ಯನನ್ನ ಚುಚ್ಚಿ ದೂರಕ್ಕೆ ಎಸೆದು ಬಿಡತಕ್ಕಂಥವಳಾಗುತ್ತಾಳ. ದೈತ್ಯ ದಳಗಳನ್ನೆಲ್ಲವನ್ನ ಅಳಿಸಿ ಚಿನ್ಮಯಾತ್ಮಕಳಾಗಿರತಕ್ಕಂತಹ ದೇವಿ ತನುವಿನ ಮೇಲುದುರಿ ಮಹಾಪರ್ವತಗಳಂದು ದಿನಕರನ ಪ್ರಭೆ ಮುಚ್ಚಿ ದಿಕ್ಕುಗಳ ನಿಂತು ಪರ್ವತವಾಗಿ ಭೂತಳಕ್ಕೆ ಮೈದಾನ ಬಿಡತಕ್ಕಂಥವಳಾಗ್ತಾಳೆ. ದೊಡ್ಡ ದೊಡ್ಡ ಪರ್ವತಗಳನ್ನ ತೆಗೆದುಕೊಂಡು
ಆ ಚಿಕ್ಸುರನ ಮೇಲೆ ಬಿಡತಕ್ಕಂಥವಳಾಗಿ ಬಿಡ್ತಾಳೆ. ಆ ಸಂದರ್ಭದೊಳಗ ಸಿಡಿಲಿನ ಉಂಡೆಗಳಾಗಿ ಆ ಚಿಕ್ಸುರ ಸಿಡಿಲಿನ ಉಂಡೆಗಳನ್ನ ಅವನ ಕಣ್ಣಿನಿಂದ ಕ್ರೋಧಾವೇಶವಾಗಿ ಒಂದೊಂದು ಪರ್ವತದ ಆಕಾರವಾಗಿ ಬೆಂಕಿಯ ಉಂಡೆಗಳನ್ನ ತಾಯಿಯ ಮೇಲೆ ಬೀಳ್ತಕ್ಕಂಥವಾಗ್ತಾವ. ಆ ತಾಯಿಯ ಮೇಲೆ ಮುಂದೆ ಹೋಗುವಂತ ಸಂದರ್ಭದೊಳಗ ತನ್ನ ಹಣೆಯಲ್ಲಿ ಇರತಕ್ಕಂತ ಕುಂಕುಮದೊಳಗ ಆ ಬೆಂಕಿಯ ಉಂಡೆಗಳೆಲ್ಲವೂ ಮಾಯವಾಗಿ ಹೋಗತಕ್ಕಂಥವಾಗ್ತಾವ. ಅವಾಗ ಏನು ಅಚ್ಚರಿ ಐತಿದು, ಇಂತಹ ಅಚ್ಚರಿ ನಾನು ಹಿಂದೂ ನೋಡಿಲ್ಲ, ಮುಂದೂ ನೋಡ್ತಾ ಇಲ್ಲ, ಏನು ಮಾಡಬೇಕಿಕ್ಕಿಂತ ಅಂತ ಆ ಹೆಣ್ಣು ಮಗಳನ್ನ ಮಾತನಾಡಿಸ್ತಾನೆ. ಎಲೆಯೇ ಸ್ತ್ರೀಯಳೇ, ನೀನು ಎಂತಹ ಬಲಾಢ್ಯನಾಗಿರ್ತಕ್ಕಂಥವಳದೀಯ. ನಿನ್ನ ಶೌರ್ಯಕ್ಕೆ ನಾನು ಮೆಚ್ಚಿದ್ದೇನೆ. ನಿನ್ನ ಮುಂದೆ ನಾ ಸೋತು ಹೋಗಿನಿ. ನಾನು ಸೋಲನ್ನ ಅನುಭವಿಸ್ತಾ ಇದ್ದೇನೆ. ಆದ್ರ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ. ಆದರೆ ಯುದ್ಧವನ್ನ ಮಾಡದೆ ಇಲ್ಲಿಂದ ಹೊರಟು ಹೋಗು. ನಿನ್ನ ಮುಂದೆ ನಾನಾ ಸೋತು ಶರಣಾಗಿದ್ದೀನಿ. ಆದ್ರ ನಾನು ನಿನ್ನ ಮೇಲೆ ಶಸ್ತ್ರ ಪ್ರಯೋಗವನ್ನ ಮಾಡಂಗಿಲ್ಲ. ನಾ ಸೋತದ್ದಾಗೈತಿ, ನೀ ಹೋಗಿ ಬಿಡುವಂದ ಕ್ಷಣನೆ ಮಹಾತಾಯಿ ಹೇಳ್ತಾಳ, ಎಲ್ಲೋ ಚಿಕ್ಸುರ, ನಾ ಹೋಗಬೇಕಾಗಿತ್ತು ಖರೆ, ಆದ್ರ ನಾನು ಮಾಡಿರತಕ್ಕಂತ ಸ್ವತ್ತ ಮಹಿಷನ ಕೊಂದೇ ಹೋಗಬೇಕು ಅಂತ ದೇವತೆಗಳಿಗೆ ನಾನು ಮಾತು ಕೊಟ್ಟೀನು. ಎಲ್ಲಾ ದೇವಾನುದೇವತೆಗಳಿಗೆ ನಾನು ಅಭಯ ಹಸ್ತವನ್ನ ಕೊಟ್ಟೀನು. ನಾ ಹೋಗಬೇಕು ನಿಜ, ಆದ್ರ ನಿನ್ನನ್ನ ಸಂಹಾರ ಮಾಡಲಾರದೆ ಹಾಗೂ ಸತ್ತ ಮಹಿಷನ ಕೊಲ್ಲಲಾರದೆ ನಾನು ಹೋಗುವಂಗಿಲ್ಲ ಅಂತ ಆ ಮಹಾತಾಯಿ ಹೇಳತಕ್ಕಂಥವಳಾಗುತ್ತಾಳೆ. ಆವಾಗ ಏನು ಮಾಡಬೇಕು, ಆ ಪರಮಾತ್ಮನ ಲೀಲೆ ಅಂತ ಆ ಮಹಾತಾಯಿ ಅಂದಾಕ್ಷಣನ ಏನು ಹೇಳ್ತಿದ್ದೀನಿ ನೀನು, ಈ ಎಲ್ಲಾ ಲೋಕಕ್ಕೆ ಮಹಿಷಾಸುರನೇ ಮಹಾರಾಜ. ಅವನಿಂದಲೇ ಈ ಬೇಗು ಬೆಳಗು ಆಗತಕ್ಕಂಥದ್ದದ. ನಮ್ಮ ಮಹಾರಾಜ ಇದರಿಗೆ ನಿಂದಿರ್ತೀಯೇನು ನೀನು, ಅಷ್ಟು ಧೈರ್ಯ ಐತೇನು ನಿನಗ ಅಂತ ಆ ಮಹಾತಾಯಿಗೆ ಕೇಳತಕ್ಕಂಥವನಾಗ್ತಾನ ಚಿಕ್ಸುರ. ನುಡಿದೆ ಜಗದೊಡತಿಯೇ ನೀ ಸೂಳ್ ನುಡಿಯನಾಡಿದೆ, ಮಹಿಷನಲ್ಲದೆ ಒಡೆಯರುಂಟೆ ಈ ಜಗಕ್ಕೆ. ಶಿಕ್ಷೆ ರಕ್ಷಣೆಗೆ ಆ ಮಹಾಮಹಿಮಾ ಮಹಿಷಾಸುರನೇ ಒಡೆಯನಾಗಿರತಕ್ಕಂಥವನದಾನ. ಅದರ ಸಲುವಾಗಿ ಅವನೇ ಈ ಲೋಕಕ್ಕೆ ಒಡೆಯದಾನ. ನಂದೀಶ್ವರನೇ ಕೇಳು, ಮುಚ್ಚಿದ ಉಶರಪವರ ಪರಾಂಬಳಿಗೆ ಅಚ್ಚರಿಯನೇನೆಂಬೆ ದೇವಿಯ, ಕೊಚ್ಚಿದಳು ಕಣೆಯಿಂದ ಕೂರ್ಗಣೆಗಳಲ್ಲಿ ಕರ್ಬುರನ, ಚುಚ್ಚಿದಳು ಎಡಬಲದ ರಾಜರ ಬಚ್ಚಿ ಇಟ್ಟಳು ತಿರುಗದಂದದಿ, ಹೆಚ್ಚಿದುದು ಕೋಪವಲು ಚಿಕ್ಷುರನಾಗ ಕೇಳೆಂದ. ಕಿಡಿಯನ್ನ ಉಗುಳುತ್ತಾ ಸಚಿವ ಬಲ ಉಗ್ಗೊಡದ ತುಡುಕಿದ ಶೂಲದ ರಥಗಳನ್ನ ಧುಮ್ಮುಕ್ಕಿ ಹೋಗ್ತಾ ಇರತಕ್ಕಂಥವಾಗ್ತವ. ಆ ಸಂದರ್ಭದೊಳಗ ಬಾಣವನ್ನು ಏರಿಸಿ ತನ್ನ ಕಿವಿಯ ತನಕ ಹಿಡಿದುಕೊಂಡು ಭೋರ್ಗರದ ಮಳೆಯ ಹಾಗೆ
ರಪ 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 ರಪನೆ ಬೀಳ್ತಕ್ಕಂಥದ್ದಾಗ್ತದ ಚಿಕ್ಷುರನ ಸೈನ್ಯದ ಮೇಲೆ. ಆ ಸಂದರ್ಭದೊಳಗ ಚಿಕ್ಷುರನನ್ನ ಸಾಯಿ ಬಡಿಬೇಕು ಅಂತ ಆ ಮಹಾತಾಯಿ ಶಿವನ ತ್ರಿಶೂಲದಿಂದ ಚಿಕ್ಷುರನ ಸಮೀಪಕ್ಕೆ ಹೋಗಿ ಶಿವನ ತ್ರಿಶೂಲದಿಂದ ಅವನ ಎದೆಯಲ್ಲಿ ಚುಚ್ಚಿ ಬಿಡ್ತಕ್ಕಂಥವಳಾಗ್ತಾಳೆ. ಖಡ್ಗದಲ್ಲಿ ಕೆಲ ಕಡಿದಳ, ಉಗ್ಬರದ ಗೆಲದಲ್ಲಿ ಕೆಲವು ಕಡಿದಳು. ಖಡ್ಗದಿಂದ ಕೆಲವನ್ನ ಕಡಿದಳು, ಗದೆಯಿಂದ ಕೆಲವರನ್ನ ಅಪ್ಪಳಿಸಿದಳು, ಬರ್ಚಿಯಿಂದ ಕೆಲವರನ್ನ ಚುಚ್ಚಿ ಸಾಯಿಸಿದಳು, ಸುದರ್ಶನಾಸ್ತ್ರ ಚಕ್ರದಿಂದ ಕೆಲವರನ್ನು ಸಂಹಾರ ಮಾಡಿದಳು. ಆವಾಗ ಆ ಮಹಾತಾಯಿ ಚಿಕ್ಷುರನ ಎದೆಯೊಳಗ ಬಾಣ ಪ್ರಯೋಗ ಮಾಡಿದ ಕ್ಷಣನೇ ಹಾ ಮಹಿಷಾಸುರ ಮಹಿಷಾಸುರ ಅಂತ ಪ್ರಾಣವನ್ನ ಬಿಡತಕ್ಕಂಥವನಾಗುತ್ತಾನ. ಜಯಮಂಗಲಂ ಜಯ ನಮ ಪಾರ್ವತೀಪದ ಶಿವ ಹರ ಹರ ಮಹಾದೇವ. ಇಲ್ಲಿ ಚಿಕ್ಷುರ ಅನ್ನತಕ್ಕಂತ ಮಹಾನ್ ದೈತ್ಯ ಯಾರು ಅಂತಂದ್ರ ನಮ್ಮ ದೇಹದೊಳಗ ಕಣ್ಣಿಗೆ ಅಂತ ಕರೀತಾರ. ಕಣ್ಣು ನಾವು ದೃಷ್ಟಿ ಹಂಗೆ ಇಟ್ಟಿರ್ತೇವೋ ಹಂಗ ಸೃಷ್ಟಿ ಆಗುತ್ತದೆ. ನಾವು ದೃಷ್ಟಿ ಹೆಂಗ್ ಇಡ್ತೇವರಲ್ಲ ಹಂಗ ಸೃಷ್ಟಿ ಆಗುತ್ತದೆ. ಒಮ್ಮೆ ಸಮರ್ಥ ರಾಮದಾಸರು ಅವರು ಆಂಜನೇಯ ಸ್ವಾಮಿಯನ್ನ ಹನುಮಂತನನ್ನ ಬಲಭೀಮನನ್ನ ಪ್ರತ್ಯಕ್ಷವನ್ನಾಗಿ ಮಾಡಿಕೊಂಡಿದ್ರಂತೆ. ಹನುಮಂತನನ್ನ ಪ್ರತ್ಯಕ್ಷ ಮಾಡಿಕೊಂಡಿದ್ರು. ಆ ಸಂದರ್ಭದೊಳಗ ದ್ವಾಪಾರ ಯುಗದೊಳಗೆ ಅಥವಾ ತ್ರೇತಾಯುಗದೊಳಗೆ ಹನುಮಂತ ಶ್ರೀರಾಮಚಂದ್ರನ ಆಸ್ಥಾನದೊಳಗ ರಾಮ ಭಂಟನಾಗಿರ್ತಕ್ಕಂಥವನು, ರಾಮ ಭಕ್ತನಾಗಿರ್ತಕ್ಕಂಥವನು. ಅವನಿಗೆ ರಾಮ ಹೇಳ್ತಾನ, ಏ ರಾಮನೇ, ಈ ಹೂವ ಐತ್ ನೋಡಿ, ಇದು ಯಾವ ಬಣ್ಣದ್ದದ ಅಂತ ರಾಮ ಹೇಳ್ತಾನ. ಅವಾಗ ಅದು ಕೆಂಪು ಬಣ್ಣದ್ದದ ಮಹಾರಾಜರೇ, ಕೆಂಪು ಬಣ್ಣದ್ದದ. ಎಲ್ಲರಿಗೂ ಬಿಳಿ ಬಣ್ಣ ಕಾಣಕತ್ತೈತಿ, ನಿನಗೊಬ್ಬನಿಗೆ ಹೆಂಗ ಕೆಂಪು ಬಣ್ಣ ಕಾಣಕತ್ತೈತಿ ನೋಡ್ರಿ, ನಿನಗೊಬ್ಬನಿಗೆ ಕೆಂಪು ಬಣ್ಣ ಕಾಣಕತ್ತೈತಲ್ಲ. ಈ ನ್ಯಾಯ ಸಮರ್ಥ ರಾಮದಾಸರ ಹತ್ರ ಹೋಗ್ತದಂತ. ರಾಮದಾಸರು ಹೇಳ್ತಾರ ಹನುಮಂತನಿಗೆ, ಅಪ್ಪ ನೀನು ದೃಷ್ಟಿ ಹಂಗ ಇಟ್ಕೊಂಡಿದೀಯ, ನಿನ್ನ ಕಣ್ಣಿಗೆ ಕೆಂಪವಾಗಿರತಕ್ಕಂತಹ ಕನ್ನಡಕವನ್ನ ಹಾಕೊಂಡಿದೀಯ ಅಂದ್ರ ಆ ಯುದ್ಧವನ್ನ ನೋಡಿ ಅವನ ಕಣ್ಣೆಲ್ಲ ಕೆಂಪಾಗಿತ್ತು ಅಂತ. ಯಾವ ಯುದ್ಧ? ರಾಮ ರಾವಣರ ಯುದ್ಧ. ಆ ಸಂದರ್ಭದೊಳಗ ರಾಮದಾಸರು ಹೇಳ್ತಾರೆ, ಅದು ಬಿಳಿನ ಅದ, ಆದ್ರ ನಿನ್ನ ದೃಷ್ಟಿಯೊಳಗ ಕೆಂಪು ಕಾಣಾಕತ್ತೈತಿ. ಒಬ್ಬೊಬ್ಬರಿಗೆ ಭ್ರಮೆ ಇರ್ತೈತಿ ನೋಡ್ರಿ. ಒಬ್ಬ ಮಹಾರಾಜ ಏನು ಮಾಡದ ಅಂತಂದ್ರ, ಮುಳ್ಳ ಬಹಳ ಇತ್ತು ಅಂತ ಒಂದು ಕಾಡಿನೊಳಗೆ. ಆ ಕಾಡಿಗೆ ಚರ್ಮವನ್ನು ಹೊದಿಸಿಬಿಟ್ನಂತ. ಅಂದ್ರೆ ಅವನಿಗೆ ಎಲ್ಲೆಲ್ಲಿ ಅಡ್ಡಾಡ್ತಾನಲ್ಲ ಅಲ್ಲೆಲ್ಲ ಚರ್ಮದ ದಾರಿ ಮಾಡಿಬಿಟ್ನಂತ. ಅದ್ಯಾಕೆ ಮಾಡ್ತೀರಿ?
ಅದರ ಬದಲಿ ನಮ್ಮ ಪಾದದೊಳಗನೆ ಚರ್ಮದ ಚಪ್ಪಲ್ ಹಾಕೊಂಡು ಬಿಟ್ರ ಎಂತ ಕಠೋರವಾಗಿರತಕ್ಕಂತ ಮುಳ್ಳು ಇದ್ರು ಸಹಿತ ಕಡಿಗಾಗುತ್ತದೆ, ಹೋಗುತ್ತದೆ. ಇಷ್ಟೆಲ್ಲಾ ಗುಡ್ಡಕ್ಕೆ ದಾರಿ ಮಾಡಬೇಕಾದ್ರೆ ಚರ್ಮದ ಹೊದಿಕೆ ಯಾಕೆ ಹಾಕಬೇಕು? ಯಾಕೆ ಹಾಕಬೇಕು? ನಮ್ಮ ನೋಡುವಂತಹ ದೃಷ್ಟಿ ಚಲೋದಿರಬೇಕು. ನಾವು ಇಲ್ಲಿ ಬರಿಗಣ್ಣಿಲೆ ಕಾಣಕತ್ತಿದ್ದು ನಿಜ ಅಂತ ತಿಳ್ಕೋಬೇಕಾದ್ರ ಕನ್ನಡಕ ಹಾಕೊಂತೀರಿ, ನೀವೆಲ್ಲ ಚಸ್ಮಾ ಹಾಕೊಂತೀರಿ, ಬಣ್ಣ ಬಣ್ಣದ ಚಸ್ಮಾ ಹಾಕೊಂತೀರಿ. ಆ ಕನ್ನಡಿ ಹೆಂಗಿರ್ತದ ಅಂತಂದ್ರೆ ಒಂದು ಕೆಂಪು ಇರ್ತದ, ಒಂದು ಕರಿ ಇರ್ತದ, ಒಂದು ಬಿಳಿ ಇರ್ತದ, ಒಂದು ನೀಲಿ ಇರ್ತದ. ಅದೇ ಕನ್ನಡಕದಿಂದಲೇ ಯಾವ ಬಣ್ಣ ಇರ್ತದ ಅದೇ ಬಣ್ಣವೇ ಇಡೀ ಪ್ರಪಂಚ ಕಾಣಿಸ್ತದ. ಇಲ್ಲಿ ಚಿಕ್ಷುರನು ಕೂಡ ಹಾಗೆ. ನಮ್ಮ ದೇಹದೊಳಗ ಮದ ಅಂತ ಕರೀತಾರೆ. ಕಾಮ, ಕ್ರೋಧ ಇವೆರಡು ಆದ್ಮ್ಯಾಲ ಬೇಕಂತೀವಲ್ಲ, ಅದನ್ನ ಆದ್ಮ್ಯಾಲ ಸಿಗಲಿಲ್ಲ ಅಂತಂದ್ರ ಕ್ರೋಧ ಬರ್ತದ, ಸಿಟ್ಟು ಬರ್ತದ. ಅಂತಹ ಸಿಟ್ಟಿನಿಂದ ಒಂದು ವಸ್ತುವನ್ನ ವಶಪಡಿಸಿಕೊಂಡಾಗ ಮದ ಬರ್ತದ, ಸೊಕ್ಕ ಬರ್ತದ. ನನ್ನಲ್ಲಿರತಕ್ಕಂತ ವಸ್ತು ಯಾರ ಹತ್ರ ಐತಿ? ಇಡೀ ಪ್ರಪಂಚದೊಳಗನೆ ಇಂಥ ವಸ್ತು ನನ್ನ ಕಡೆ ಒಬ್ಬನ ಕಡೆನೆ ಅದ. ಏನಾಗ್ತದ್ರಿ ಅಲ್ಲಿ? ಮದ ಬರುತ್ತದೆ, ಮದ. ಇನ್ನೊಬ್ಬ ಮಹಾ ವಿಶೇಷವಾಗಿರತಕ್ಕಂತಹ ದೈತ್ಯ, ಅವನ ಹೆಸರು ಬಿಡಾಲ ಅಂತ ಕರೀತಾರೆ. ಆ ಬಿಡಾಲ ಬಹಳ ಅದ್ಭುತವಾಗಿರತಕ್ಕಂಥವನು. ನಮ್ಮ ದೇಹದೊಳಗ ಅವನು ಆವರಿಸಿಕೊಂಡು ಬಿಟ್ಟಿದ್ದಾನೆ. ಹಂಗ ಆವರಿಸಿಕೊಂಡಾನ ಅಂತಂದ್ರ ಮದ ಆಯ್ತು ನೋಡ್ರಿ. ಇದು ಮದ ಅಂದ್ರೆ ಸ್ವತ್ತು. ಆ ಸ್ವಕ್ಕನ್ನ ಅಡಗಿಸಬೇಕಾದ್ರೆ ಆದಿಶಕ್ತಿಯಾಗಿರತಕ್ಕಂತಹ, ಬಗಳಾಮುಖಿಯಾಗಿರತಕ್ಕಂತಹ, ಅನ್ನಪೂರ್ಣೆಯಾಗಿರತಕ್ಕಂತಹ ಮಾರಿಕಾಂಬೆಯ ಮೊರೆ ಹೋಗಬೇಕು ನಾವೆಲ್ಲರೂ. ಆ ಮದದಿಂದ ಕೂಡಿರತಕ್ಕಂತಹ ಶರೀರ ನಶ್ವರವಾಗಿರತಕ್ಕಂತಹದ್ದು. ಅದನ್ನ ನಾವು ದೇವಿಯ ಸನ್ನಿಧಾನದೊಳಗೆ ಆಕೆಯ ಪಾದಕ್ಕೆ ಅರ್ಪಣೆಯನ್ನು ಮಾಡತಕ್ಕಂಥವರಾಗಬೇಕು ನಾವೆಲ್ಲರೂ. ಇಲ್ಲಿ ನವರಾತ್ರಿಯ ನವದಿನಗಳ 5ನೆಯ ದಿನ ಸ್ಕಂದ ಮಾತಾ ಅಂತ ಬರ್ತದ ನೋಡ್ರಿ. ಸ್ಕಂದ ಮಾತಾ ಏನ್ರಿ? ಸ್ಕಂದ ಅಂದ್ರ ಯಾರು ಹೇಳ್ತೀರಿ? ಸ್ಕಂದ ಸಂಸ್ಕೃತ ಭಾಷೆ ಇದು. ಇಲ್ಲಿ ಮದ ಅನ್ನತಕ್ಕಂತಹ ಒಬ್ಬ ಮಹಾ ದೈತ್ಯನನ್ನ ಮಹಾತಾಯಿ ಕೊಂದು ಬಿಡತಕ್ಕಂಥವಳಾಗ್ತಾಳ. ಎಲೆ ನಂದೀಶ್ವರನೇ, ಚಿಕ್ಷುರ ಅನ್ನತಕ್ಕಂತ ದೈತ್ಯ ಹತನಾದ ಮೇಲೆ ಮತ್ತೆ ಒಬ್ಬ ಒಂದು ವಿಶೇಷವಾಗಿರತಕ್ಕಂತಹ ಬಿಡಾಲ ಅನ್ನತಕ್ಕಂತ ಒಬ್ಬ ಮಹಾನ್ ದೈತ್ಯ ಕೋಪದಿಂದ ಸಚಿವನು ಮೇಳವಾದನೆ, ಹತನಾದನೆ. ಚಿಕ್ಷುರ ಅನ್ನತಕ್ಕಂತಹ ಸೈನ್ಯ ಸತ್ತು ಹೋಗನೆ. ಮತ್ತೆ ಅವನ ಕ್ರೋಧ ಇಮ್ಮಡಿಯಾಗಿ ಬಿಡಾಲ ಅನ್ನತಕ್ಕಂತ ಒಬ್ಬ ದೈತ್ಯ ಮೇಲೆ ಬರ್ತಾನ. ತಿಂಬುವೆನು ಈ ಸ್ತ್ರೀಯಳನ್ನ ನಾನು, ಇವನನ್ನ ತಿಂದು ಹಾಕಿಬಿಡ್ತಕ್ಕಂಥವಳಾಗ್ತೀನಿ ನಾನು. ಕೊಂಬುವೆನು ಪ್ರಾಣವನು, ಪ್ರಾಣಿ ಪಕ್ಷಿಗಳಿಗೆ ನಾನು ಆಕೆಯ
ರಕ್ತ ಮಾಂಸವನ್ನ ಹಂಚತಕ್ಕಂಥವನಾಗ್ತಾ ಇದ್ದೇನೆ ಎಂದುಕೊಂಡು ಧನುವನ್ನ ಏರಿಸ್ತಾನ, ಬಾಣಗಳನ್ನ ಏರಿಸ್ತಾನ. ಆ ಬಾಣು ಕಿವಿಯ ತನಕ ತನ್ನ ಸೂತ್ರವನ್ನ ಹಿಡಿದು ಎಳೆದ ಕ್ಷಣನ ಮಘಮಳೆ ಬರತಕ್ಕಂತಹ ಮಗಿಮಳೆ ಅಂತ ಕರೀತಾರೆ ನೋಡ್ರಿ. ಆ ಮಗಿಮಗೆ ಹ್ಯಾಂಗ ಸುರಿತದಲ್ಲ ಹಾಗೆ ಭೂಮಂಡಲದೊಳಗೆಲ್ಲ ಕಡೆನೂ ಬಾಣಗಳ ಸುರಿಮಳೆ ಆಗ್ತಕ್ಕಂಥದ್ದಾಗ್ತದೆ. ಅವಾಗ ಅಡರಿದ ಹೊಸ ರಥವನ್ನ ತೆಗೆದುಕೊಂಡು ಬಂದ, ಕರಿಯ ಆನೆಯನ್ನ ತೆಗೆದುಕೊಂಡು ಬಂದ, ಕುದುರೆಯನ್ನ ತೆಗೆದುಕೊಂಡು ಬಂದ, ಕಾಲಾಳುಗಳನ್ನು ತೆಗೆದುಕೊಂಡು ಬಂದ. ಈ ಎಲ್ಲಾ ದೈತ್ಯರನ್ನ ತೆಗೆದುಕೊಂಡು ಬಂದು ಹುರಿದುಂಬಿಸ್ತಾನ. ನೀವು ನಿಲ್ಲಬೇಡ್ರಿ, ಆ ಸ್ತ್ರೀಯರನ್ನ ಕೊಂದು ಹಾಕಬೇಕು. ಅವಾಗ ಆ ಬಾಣಮಯವಾಗಿರತಕ್ಕಂತ ಇಡೀ ಪ್ರಪಂಚಕ್ಕೆ ತನ್ನ ಒಂದೇ ಒಂದು ಶಸ್ತ್ರದಿಂದ ಹಿಂಗ ಸವರಿ ಹಾಕಿಬಿಡ್ತಕ್ಕಂಥವಳಾಗುತ್ತಾಳ ಆ ಆದಿಶಕ್ತಿ. ಅವಾಗ ದೇವೇಂದ್ರನ ವಜ್ರಾಯುಧವನ್ನ ಪ್ರಯೋಗ ಮಾಡ್ತಾನ ಆ ಮಹಾದೈತ್ಯ. ವಜ್ರಾಯುಧ ಅಂತಂದ್ರ ಅದು ಬಹಳ ಘನಘೋರವಾಗಿರತಕ್ಕಂತಹ ಆಯುಧ. ಅದು ದೇವೇಂದ್ರನ ಹತ್ರ ಇರ್ತಿತ್ತದು. ಈಗ ಆ ಬಿಡಾಲ ಅನ್ನತಕ್ಕಂತ ರಾಕ್ಷಸನ ಕೈಯೊಳಗೆ ಬಂದದೆ. ಆ ವಜ್ರಾಯುಧವನ್ನ ಹಿಂಗ ಭೂಮಿಗೆ ಅಪ್ಪಳಿಸಿದಾಗ ಭೂಮಿ ಗಡಗಡ ಗಡಗಡ ಗಡ ನಡುಗಿ ಬಿಡತಕ್ಕಂತಹದ್ದಾಗುತ್ತದೆ. ಆ ಮಹಾತಾಯಿ ಇರತಕ್ಕಂತ ನೆಲ ಅದರತಕ್ಕಂತಹದ್ದಾಗುತ್ತದೆ. ಹೀಗನೆ ಬೇರೆ ಬೇರೆ ಅಸ್ತ್ರಗಳಿಂದ ಆ ಮಹಾತಾಯಿಯನ್ನ ಇವನು ಪೀಡಿಸ್ತಕ್ಕಂಥವನಾಗ್ತಾನೆ. ಅವಾಗ ಕಡಿದಳು ಖಡ್ಗವನ್ನು ಸರಳಿಲಿ ತೊಡಸಿದನು ಕವಚವನ್ನ ಬಿಚ್ಚಿ ಆ ದೇವಿಯ ಎದುರುಗಡೆ ಹೋಗತಕ್ಕಂಥವನಾಗುತ್ತಾನ ದುಷ್ಟನಾಗಿರತಕ್ಕಂಥ ಬಿಡಾಲ. ಆ ಸಂದರ್ಭದೊಳಗ ಬಂದೆಯ ಬಾ ಅಂತ ಆ ಬಿಡಾಲನ ರುಂಡವನ್ನ ಕತ್ತಿಯನ್ನ ಹಿಂಗ ಹಿಡಿದುಕೊಂಡು ಶಿವನ ತ್ರಿಶೂಲದಿಂದ ಆ ಬಿಡಾಲನಂತಕ್ಕಂತ ರಾಕ್ಷಸರನ್ನ ಕೊಂದು ಹಾಕ್ತಕ್ಕಂಥವಳಾಗ್ತಾಳ. ಜಯಮಂಗಲಂ ಜಯ ನಮಃ ಪಾರ್ವತೀಪದ ಶಿವ ಹರ ಹರ. ಏ ನಂದೀಶ್ವರನೇ, ಆ ಬಿಡಾಲ ಅನ್ನತಕ್ಕಂತ ರಾಕ್ಷಸ ಯಾರು ಗೊತ್ತೇನು? ನಮ್ಮ ದೇಹದೊಳಗ ಮಗ ಆದ್ಮೇಲ ಮತ್ಸರ ಅನ್ನತಕ್ಕಂಥದ್ದು ಬರ್ತದೆ. ಮತ್ಸರ ಅಂತಂದ್ರ ಹೊಟ್ಟೆ ಕಿಚ್ಚು. ಅವ್ರ ಕಂಡ್ರೆ ಅವ್ರಿಗೆ ಆಗಂಗಿಲ್ಲ, ಇವ್ರ ಕಂಡ್ರೆ ಇವ್ರಿಗೆ ಆಗಂಗಿಲ್ಲ. ಒಟ್ಟ ಎಲ್ಲಿ ಚಲೋ ನಡೆದ ಇರ್ತೈತಿ ಅಲ್ಲಿ ವಿಘ್ನ ಮಾಡಿಬಿಡೋದು. ಒಟ್ಟ ಎಲ್ಲಿ ಕೆಟ್ಟ ನಡೆದಿರ್ತೈತಿ ಅಲ್ಲಿ ಕೇಕೆ ಹಾಕುವಂತ ನಗೋದು. ಇದು ಹೊಟ್ಟೆ ಕಿಚ್ಚಿನ ಪ್ರವೃತ್ತಿ. ಇಂಥ ಹೊಟ್ಟೆ ಕಿಚ್ಚು ಆ ಮಹಾತಾಯಿಯ ಸ್ಮರಣೆಯಿಂದ ನಾಶವಾಗತಕ್ಕಂಥದ್ದಾಗುತ್ತದೆ. ನಂದೀಶ್ವರನೇ, ಮತ್ಸರ ಅಂತ ಕರ್ತಾರ ನೋಡ್ರಿ. ಮತ್ಸರ ಬುದ್ಧಿ ನಮಗೆ ಇರಬಾರದು ಅಂತ. ಇಬ್ರು ಅಣ್ಣ ತಮ್ಮರಿದ್ರು. ಇಬ್ಬರಿದ್ರು. ಆ ಅಣ್ಣ ತಮ್ಮರು ಲಗ್ನ ಆಗಿತ್ತು. ಅವ್ರು ಕೂಡಿರ್ತಾರ್ರಿ, ಆದ್ರೆ ಮನ್ಯಾಗ ಕೂಡಿರ್ಬೇಕಲ್ಲ. ಅಣ್ಣ ತಮ್ಮ ಹೌದು, ಆದ್ರ ಬಂದಿರತಕ್ಕಂತ ಹೆಣ್ಮಕ್ಳು ಯಾರು ಒಬ್ಬರಿಗೊಬ್ರು ಆಗಿ ಬರಂಗಿಲ್ಲ. ತಮ್ಮನ ಹೆಂಡತಿಗೆ ಅಣ್ಣನ ಆ ಹೆಂಡತಿ ಆಗಿ ಬರಂಗಿಲ್ಲ, ಅಣ್ಣ ಹೆಂಡತಿಗೆ ತಮ್ಮನ ಹೆಂಡತಿ ಆಗಿ ಬರಂಗಿಲ್ಲ. ಹೀಗಾಗಿ ಬ್ಯಾರೆ ಆಗಿ ಬಿಟ್ರಿ. ಈಗಂತರೂ
ಕುಟುಂಬ ಕೂಡಿದ ಕುಟುಂಬ ಇಲ್ಲವೇ ಇಲ್ಲ ಈಗ. ಯಾಕಿಲ್ಲ ಅಂತಂದ್ರ ನಮ್ಮಲ್ಲಿರ್ತಕ್ಕಂಥ ವಿಚಾರವೇ ಬೇರೆ ಆಗಿಬಿಟ್ಟದ. ನಮ್ಮಲ್ಲಿರ್ತಕ್ಕಂಥ ವಿಚಾರ ಬೇರೆ ಆಗಿಬಿಟ್ಟದ. ಇಲ್ಲಿ ಆ ಹೆಣ್ಣು ಮಕ್ಕಳಿಗೆ ಏನಿಲ್ಲ ಅನುಕೂಲತೆ, ಆಮೇಲೆ ಅನುಕೂಲತೆ ಇಲ್ಲದ ಹಾಗೆ ಅವರು ಒಬ್ಬರಿಗೊಬ್ಬರು ಬೇರೆ ಮಾಡಿಸಿಬಿಟ್ರು, ಅಣ್ಣ ತಮ್ಮರನ್ನ ಒಡಿಸಿಬಿಟ್ರು, ತುಂಬಿದ ಮನೆಯನ್ನ ಒಡೆದು ಬಿಟ್ರು. ಅವಾಗ ಸಾಮಾನು ಹಂಚ್ಕೋಬೇಕಲ್ರಿ. ಅವ್ರ ಮನೆಯೊಳಗ ಮೂರೇ ಮೂರು ಸಾಮಾನು ಇದ್ದು ಅಂತ. ಒಂದು ಕರಿ ಕಂಬಳಿ, ಒಂದು ಎಮ್ಮಿ, ಆಮೇಲೆ ಒಂದು ತೆಂಗಿನ ಗಿಡ. ಇವು ಮೂರೇ ಸಾಮಾನು ಇದ್ದು ಅಂತ. ಎರಡು ಭಾಗ ಮಾಡೋದು ಹೆಂಗ್ರಿ? ಹೆಂಗ್ ಮಾಡ್ಬೇಕ್ರಿ ಎರಡು ಭಾಗ? ಕಂಬಳಿ ಇತ್ತಲ್ಲ, ಅಣ್ಣ ಅಂತಾನ, ಹಿರಿಯರು ಕೂಡಿದ್ರು ಎಲ್ಲಾರು ಏನಂತ, ಅಲ್ಲ ಹಗಲಿ ಹೊತ್ತೆಲ್ಲ ಅವನ ಕಡೆ ಇರ್ಲಿ, ರಾತ್ರಿ ಹೊತ್ತ ನನ್ನ ಕಡೆ ಇರ್ಲಿ ಅಂತ ಹಂಚ್ಕೊಂಡು ಬಿಟ್ರು ನೋಡ್ರಿ. ಕಂಬಳಿಗೆ ಎರಡು ಭಾಗ ಮಾಡಕ್ ಬರಂಗಿಲ್ಲ, ಅದು ತುಂಡು ಹಾಕತಿದ್ರು ಇಷ್ಟ. ಅಣ್ಣಂತಾನ ಹಗಲಿ ಹೊತ್ತ ಅವನ ಕಡೆ ಇರ್ಲಿ, ರಾತ್ರಿ ಹೊತ್ತು ನನ್ನ ಕಡೆ ಇರ್ಲಿ. ಆಯ್ತು, ಹಿರಿಯರೆಲ್ಲ ನಿರ್ಣಯ ಮಾಡಿದ್ರು. ಆಮೇಲೆ ಎಮ್ಮಿ ಹಂಚ್ಕೋಬೇಕಲ್ರಿ. ಹೆಂಗ ತಮ್ಮಂತಾನ ಹಿಂದಿಂದೆಲ್ಲ ನನಗಿರ್ಲಿ, ಮುಂದಿಂದೆಲ್ಲ ಅಣ್ಣಗಿರ್ಲಿ. ಇನ್ನೊಂದು ಹಂಚ್ಕೋಬೇಕಲ್ರಿ. ಒಂದು ತೆಂಗಿನ ಗಿಡ ಇತ್ತು, ಅದು ಹೆಂಗ ಹಂಚ್ಕೊಂಡ್ರು? ಅಣ್ಣಂತಾನ ಮ್ಯಾಲಿಂದೆಲ್ಲ ನನಗಿರ್ಲಿ, ಕೆಳಗಿಂದ ಬಡ್ಡೆಲ್ಲ ತಮ್ಮಗಿರ್ಲಿ ಅಂತ ಹಚ್ಕೊಂಡು ಬಿಟ್ರು. ಒಬ್ರಿಗೊಬ್ರು ಮಾತಾಡಕ್ ಹತ್ತು ಬಿಟ್ರು. ಅಲ್ಲ ಹಗಲಿ ಹೊತ್ತ ಕಂಬಳಿ ತಗೊಂಡು ನಾ ಏನು ಮಾಡ್ಲಿ ಹೊತ್ತುಕೊಳ್ಳೋದು? ಹೆಂಗ ಮಾಡಬೇಕು? ನಮ್ಮ ಚೆನ್ನಪ್ಪ ಬಡಿಗೇರ್ ಅವ್ರ ಹತ್ರ ಒಬ್ಬ ಬಂದ್ರಿಪ್ಪ. ಏನ್ ಮಾಡ್ಬೇಕ್ರಿ ಬಡಿಗೌಡ್ರ, ಹಿಂಗರೆ ಆಗಿಬಿಟ್ಟೈತಿ. ನಮ್ಮ ಅಣ್ಣರೇ ನನಗ ಕಂಬಳಿ ಹಗಲಿ ಹೊತ್ತ ಕೊಟ್ಟಿರ್ತಾನ, ರಾತ್ರಿ ಹೊತ್ತ ಅವನ್ ತಗೊಂತಾನ. ಹಂಗಾದ್ರೆ ನೀ ಏನು ಮಾಡಬೇಡ, ಹಗಲಿ ಹೊತ್ತ ಏನ ಕಂಬಳಿ ಇರ್ತೈತಲ್ಲ ಅದನ್ನ ನೀರಾಗ ಹಾಕಿ ನಿಮ್ಮ ಅಣ್ಣಗ ಸಂಜೆ ತೋರಿಸ್ಕೊಟ್ಟು ಬಿಡು. ಹೊತ್ಕೊಳ್ಳವ ಹೆಂಗ. ಆಮೇಲೆ ಎಮ್ಮಿ ಹಚ್ಕೋಬೇಕಲ್ಲ. ಎಮ್ಮಿ ಹಾಲು ಕೊಡೋದೆಲ್ಲ ಹಿಂದ, ಸೆಗಣಿ ಕೊಡೋದೆಲ್ಲ ಹಿಂದ, ಗೊಬ್ಬರ ಕೊಡೋದೆಲ್ಲ ಹಿಂದ. ಇವ ಬರೇ ನೀರ ಮೇವ ಮಾಡೇ ಸಾಯ್ಬೇಕಿವ. ಅದಕ್ಕೆ ಏನು ಮಾಡ್ಬೇಕು ಹೇಳಯ್ಯಪ್ಪ ಅಂತಂದ. ಮೊದಲೇ ವಿಶ್ವಕರ್ಮರ್ರಿ ಅವರು ಹೇಳ್ತಾರ, ನೀ ಒಂದು ದಿವಸ 2 ದಿವಸ ಅದಕ್ಕೆ ನೀರ ಮೇವ ಹಾಕಬೇಡ, ನೋಡೋಣ ಹಾಲು ಹೆಂಗ್ ಕೊಡ್ತದೆ ಕೊಡ್ಲಿ ನೋಡೋಣ. ಆಮೇಲೆ ಇನ್ನೊಂದು ತೆಂಗಿನ ಗಿಡ ಹೆಂಗ್ ಮಾಡ್ಬೇಕು? ಮ್ಯಾಲೆಲ್ಲ ಹಣ್ಣುಗಳು ಇರ್ತಾವ, ತೆಂಗಿನಕಾಯಿ ಇರ್ತಾವ, ಕೆಳಗೆ ಬರೀ ನೀರ್ ಹಾಕೋದು, ಹಣ್ಣೆಲ್ಲ ಅವನಿಗೆ ಹೋಗ್ತಾವ. ಬಡ್ಡಿಗೆ ನೀರ್ ಹಾಕೋದು ನಾನು. ಇದನ್ನ ಹೆಂಗ ಮಾಡ್ಬೇಕ್ರಿ ಚೆನ್ನಪ್ಪ ಬಡಿಗೌಡ್ರ ಅಂದವ. ಏನು ಮಾಡಬೇಡ, ನಾಳೆಗೆ ಹೋಗಿ ಒಂದು ಕೊಡ್ಲಿ ತಗೊಂಡು ಬಡ್ಡಿ ಕಡ್ಕೋತ ಕುಂದ್ರು ನೀನು. ಏನಾಗತ್ರಿ? ನಾ ಬಡ್ಡಿ ಕಡೆ ಆಗತ್ತೆ, ನಿಂದಿರ ಕಡಿಲಿಲ್ಲಲ್ಲ ಅನ್ಬೇಕು. ಇದು ಹೊಟ್ಟಿ ಕಿಚ್ಚುಡಿ. ಇದು ಇಲ್ಲಿ ಮತ್ಸರ ಬುದ್ಧಿ ಬಂತು ಅಂತಂದ್ರ ನಾವು ಉದ್ಧಾರ ಆಗಂಗಿಲ್ಲ.
ಮತ್ಸರ ಬುದ್ಧಿ ಬಂತು ಅಂತಂದ್ರ ನಾವು ಉದ್ಧಾರ ಆಗುವಂಗಿಲ್ಲ. ಅದಕ್ಕೋಸ್ಕರವಾಗಿ ಆ ಮಹಾ ತಾಯಿಯ ಪುರಾಣದೊಳಗ ಬಿಡಾಲ ಅನ್ನತಕ್ಕಂತಹ ಮತ್ಸರ ಬುದ್ಧಿಯ ಮಹಾರಾಕ್ಷಸ ದೇವಿಯ ಕೆಂಗಣ್ಣಿಗೆ ಗುರಿಯಾಗಿ ಶಿವನ ತ್ರಿಶೂಲದಿಂದ ಹತನಾಗಿರ್ತಕ್ಕಂಥವನಾಗ್ತಾನೆ ಅನ್ನುವಂತ ಪುರಾಣದ ಮಹಿಮೆಯನ್ನ ನಾಳೆ